Lotus Aurora. When nature comes home, it becomes art. Before proceed further, it is my privilege to introduce the visionary behind this. She is not only visionary, the soul, heart, mind, backbone, everything behind this, and the Mamata behind this creation is Mamata Ravi Kotian. An accomplished artist, craft expert and creative mentor from Mangalore, India. Mrs. Kotian has dedicated her life to celebrate art, nature and creativity with expertise spanning painting, sculpture, art, embroidery, paper quilling, handmade floral creations, rangoli and numerous handcrafted forms. She has inspired countless students and art enthusiasts across the UAE and India. Through her passion, creativity and commitment to the nourishing artistic talent, she has transformed the ideas into beautiful expressions of art. Today, through Lotus Aurora, she gives us all the opportunity to experience the harmony of nature, creativity and craftsmanship. Please join me giving a warm round of applause for Mrs. Mamata Kotian. Today, is Lotus Aurora going to illuminate this stage. So, ಪ್ರಕೃತಿಯ ಆರಾಧನೆಯನ್ನ ನಾರಿಯರಿಂದ ಹೆಚ್ಚು ಯಾರು ಮಾಡಕ್ಕೆ ಸಾಧ್ಯ? ಇಳೆ, ಪ್ರಕೃತಿ ಅಂದರೆ ಇಳೆ, ಆ ಮಹಾ ಇಳೆಯೇ ಮಹಿಳೆ. ಸೊ ಈ ಮಹಿಳೆಯರು ಈ ಮಹಾ ಇಳೆಯ ಆರಾಧನೆಯ ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗಿಸಿ ಉದ್ಘಾಟಿಸಬೇಕಂತ ಕೇಳ್ಕೊಳ್ತಾ ಇದ್ದೇನೆ. ನಮ್ಮ ಇವತ್ತಿನ ಚೀಫ್ ಗೆಸ್ಟ್ ವೀಣಾ ದೇವಗಿರಿ ಮ್ಯಾಮ್ ದಯವಿಟ್ಟು ಬರಬೇಕು. ಹಾಗೆ ಅವ್ರ ಜೊತೆ ಡಾಕ್ಟರ್ ರಶ್ಮಿ ಅವರು ಬರಬೇಕು, ಡಾಕ್ಟರ್ ರಶ್ಮಿ ನಂದಿಕಿಶೋರ್ ಆ್ಯಂಡ್ ಮಮತಕ್ಕ ದಯವಿಟ್ಟು ಬರಬೇಕು. ಹಾಗೂ ಮಮತಕ್ಕನಿಗೆ ಬಹಳಷ್ಟು ಸಹಾಯ ಮಾಡಿದ ಹಲವಾರು ಮಹಿಳೆಯರಿದ್ದಾರೆ. ಅವರ ರೆಪ್ರೆಸೆಂಟೇಟಿವ್ ಆಗಿ ವೀಣಾ ವೇಣುಪ್ರಸಾದ್ ಹಾಗೂ ಮೀನಾ ಕೋಡಿ ಅವರನ್ನು ಆಹ್ವಾನಿಸ್ತಾ ಇದ್ದೇನೆ. We have our chief guest Veena Devgiri ma'am, an accomplished artist, innovator, art educator and art therapist and counselor. I request Nitish kindly accompany Veena ma'am to the stage. And we have our another guest, widely respected as a sports mentor, corporate leader, environmental advocate and community development champion, Mr. Sudhakar Shetty. ಅವರು ಭೂಮಿಯನ್ನು ಹಸಿರು ಮಾಡುವ ಪಣದೊಡ್ಡ ಹರೀಶ್ ಗೌಡ ದಯವಿಟ್ಟು ವೇದಿಕೆಗೆ ಬರಬೇಕಂತ ಕೇಳ್ಕೊಳ್ತಾ ಇದ್ದೇನೆ. Good morning everyone. Warm welcome to all our guests, friends and the family members. Thank you for joining us today. You know, today is the Lotus Aurora day, where nature gives.
ಕೋಲ್ಡ್ ಎಕ್ಸ್ಟ್ರೀಮ್ಲಿ ಹಾಟ್. ಆಗ ಏನಾಗ್ತದೆ, ಪ್ಲಾಂಟ್ಸನ್ನು ಅದನ್ನು ಮೇಂಟೈನ್ ಮಾಡಲಿಕ್ಕೆ ತುಂಬ ಕಷ್ಟ ಆಗ್ತದೆ. ಎಲ್ಲರೂ ಹೇಳೋದು ಒಂದು ಪ್ಲಾಂಟ್ಸ್ ಬೇಕು, ನಾವು ತರ್ತೇವೆ, ಆದರೆ ಅದು ಡೆಡ್ ಆಗ್ತದೆ. ಆಗ ಅಷ್ಟು ಹಣ ಕೊಟ್ಟು ವೇಸ್ಟ್ ಆಗ್ತದೆ ನಮಗೆ. ಆಗ ಅದನ್ನು ಆ ಒಂದು ವೇಯನ್ನು ನಮ್ಮ ಒಳಗೆ ಪಾಸಿಟಿವ್ ಎನರ್ಜಿ ತರಲಿಕ್ಕೆ ಪ್ಲಾಂಟ್ಸ್ ಈಸ್ ಅ ಬೆಸ್ಟ್ ಆಪ್ಷನ್. ಯಾವ ಥಿಂಗ್ಸ್ ನೀವು ಮನೆಯಲ್ಲಿ ಹ್ಯಾಂಗ್ ಮಾಡಿ ಪೇಂಟಿಂಗ್ ಹಾಕಿ ವಾಸ್ತು ಮಾಡಿ ಇದು ಮಾಡಿ ಎಂತ ಏನಿದೆ, ಪ್ಲಾಂಟ್ ಈಸ್ ಎ ಟಾಪ್ ಬೆಸ್ಟ್ ಅಂತ ಹೇಳ್ಬೋದು ಎಲ್ಲದರಲ್ಲಿ ಸಹ. ಅದು ಹೀಲ್ ಮಾಡುವಾಗ ನಮಗೆ ಗೊತ್ತಾಗೋದಿಲ್ಲ ಅದು ನಮ್ಮನ್ನು ಹೀಲ್ ಮಾಡ್ತದೆ ಅಂತ. ಸೊ ಎವ್ರಿ ಡೇ ನೀವು 10 ಮಿನಿಟ್ಸ್ ಹೋದರೆ ಅದು 1% ಹೀಲ್ ಮಾಡ್ತದೆ. ಸೊ ಇಮ್ಯಾಜಿನ್ ಅದು ನೀವು 1 ಅವರ್ ಅದರೊಟ್ಟಿಗೆ ಕೂತ್ಕೊಂಡ್ರೆ ಆಗ ಅದು ಎಷ್ಟು ಹೀಲ್ ಮಾಡ್ತದೆ. ಅದು ಪಾಟಲ್ಲಿರುವ ಪ್ಲಾಂಟಿಗಿಂತ ಇದರಲ್ಲಿ ಮಾಡುವಾಗ ಜಾಸ್ತಿ ಹೀಲಿಂಗ್ ಇದೆ ಈ ಟೈಪ್. ಯಾಕಂದರೆ ಇದಕ್ಕೆ ಒಂದು ನೇಚರ್ ವೈಬ್ರೇಷನ್, ನಾವು ಒಳಗೆ ನೇಚರಲ್ಲಿದ್ದ ತಂದದ್ದು, ನೇಚರ್ ಒಳಗಿದ್ದದನ್ನು ಮನೆಯೊಳಗೆ ತಂದು, ಅಂದರೆ ನೇಚರಲ್ಲಿ ಅದು ಹೇಗೆ, ಈಗ ಫಾರೆಸ್ಟ್ ನೋಡಿದರೆ ಫಾರೆಸ್ಟಲ್ಲಿ ಅದರಷ್ಟಕ್ಕೆ ಅದು ಗ್ರೋ ಆಗೋದು. ಅದಕ್ಕೆ ಯಾರು ಸಹ ನೀರು ಹಾಕೋದಿಲ್ಲ, ಅದಕ್ಕೆ ಯಾರು ಸಹ ಮೇಂಟೆನೆನ್ಸ್ ಕೊಡೋದಿಲ್ಲ, ಅದಕ್ಕೆ ಯಾರು ಸಹ ಕಟ್ಟಿಂಗ್ ಕೊಡೋದಿಲ್ಲ. ಅದೇ ಅನ್ನು ನಮ್ಮ ಮನೆಯೊಳಗೆ ತಂದಾಗ ಅದರಲ್ಲಿರೋ ಪಾಸಿಟಿವ್ ಎನರ್ಜಿ ಜಾಸ್ತಿ. ಅದು ಈಗ ಫಸ್ಟ್ ಈಸ್ ದ ಪಾಸಿಟಿವ್ ಎನರ್ಜಿ ಕ್ರಿಯೇಟ್ ಆಗ್ತದೆ. ಎವ್ರಿ 1% ಎಂಡ್ ಆಫ್ ದ ಡೇ ಎಷ್ಟು ಪರ್ಸೆಂಟ್ ಆಗ್ತದೆ ಅಂತ ನೀವು ಕ್ಯಾಲ್ಕುಲೇಟ್ ಮಾಡಿ. ಸೇಮ್ ವೇ ಇಟ್ ಈಸ್ ಇನ್ ದ ಆಫೀಸ್ ಇಸ್ ಒನ್ ಆಫ್ ದ ಮೋಸ್ಟ್ ಸ್ಟ್ರೆಸ್ಫುಲ್ ಪ್ಲೇಸ್. ಎಲ್ಲ ನೆಗೆಟಿವ್ ಎನರ್ಜಿ ನಾವು ಆಫೀಸಿಂದ ಬಂದು ಮನೆಗೆ ತರೋದು. ಸೊ ನಾನು ಹೇಳೋದಿಲ್ಲ ಪಾಟಲ್ಲಿ ಅದು ತೆಗೆಯೋದಿಲ್ಲ ಅಂತೇಳಿ ನಾನು ಹೇಳೋದಿಲ್ಲ. ಆದರೆ ಡಿಸ್ಪ್ಲೇಯಲ್ಲಿರುವಾಗ ನಿಮ್ಮ ಮೈಂಡ್ ಅದನ್ನು ನೋಡುವಾಗ ಇಟ್ ವಿಲ್ ಟ್ರಾನ್ಸ್ಲೇಟ್ ಇನ್ ಲಿಟಲ್ ಡಿಫ್ರೆಂಟ್ ಝೋನ್. ಆಗ ಅದು ಹೀಲ್ ಆಗ್ತದೆ ಅಂತ ಕಾನ್ಸೆಪ್ಟ್ ಇಸ್ ಅದು. ಮತ್ತು ನಾವೆಂತ ಮಾಡಿದ್ದೇವೆ ಅಂದರೆ ಇಲ್ಲಿ ಕೆಲವು ಪ್ರಾಡಕ್ಟ್ಸ್ ಆರ್ಗ್ಯಾನಿಕ್ ಮಾಡಿದ್ದೇವೆ. ಆರ್ಗ್ಯಾನಿಕ್ ಅಂದರೆ ನಮ್ಮದು ಡೈಲಿ ಲೈಫಲ್ಲಿ ಯೂಸ್ ಆಗೋದು, ಮಿಂಟ್ ಆಗಲಿ, ಅಲೋವೆರಾ ಆಗಲಿ, ಮತ್ತು ತುಂಬ ಪ್ಲಾಂಟ್ಸ್ ನಾವು ಇದು ಎಲ್ಲ ಇಂಡೋರಿಗೆ ಹೋಗೋದು. ಇದಕ್ಕೆ ಜಾಸ್ತಿ ನೀವು ಟ್ರಾವೆಲ್ ಮಾಡುವಾಗ ಇದನ್ನು ಹೇಗೆ ನಾವು ಇದನ್ನು ಮ್ಯಾನೇಜ್ ಮಾಡ್ಬೋದು, ಹೇಗೆ ಇದನ್ನು ಸರ್ವೈವ್ ಮಾಡೋದು ವಿದೌಟ್ ಎನಿ ಎಂತ ಹೇಳ್ತಾರೆ, ತುಂಬ ಕಷ್ಟ ಇಲ್ಲದು. ಯಾರು ಸಹ ನೀರು ಹಾಕಬೇಕಾ, ಆಮೇಲೆ ಇದನ್ನು ಇದು ಒಳಗಿಟ್ಟರೆ ನೀರು ಯಾರು ಹಾಕೋದು ಏನು ಬೇಡ, ಒಂದು ಬೌಲಲ್ಲಿಟ್ಟು ಅದಕ್ಕೆ ಅದು ಸೆಲ್ಫ್ ವಾಟ್ರಿಂಗ್, ಅದಕ್ಕೆ ಎಷ್ಟು ವಾಟರ್ ಬೇಕಷ್ಟು ವಾಟರ್ ಅದೇ ತಗೊಳ್ತದೆ. ಸೊ ನೆಕ್ಸ್ಟ್ ನೀವು ಟ್ರಾವೆಲ್ ಮಾಡಿ ಬರುವಾಗ ದ್ಯಾಟ್ ವಿಲ್ ಬಿ ಇನ್ ದ ಸೇಮ್ ಕಂಡೀಷನ್. ಐ ಕ್ಯಾನ್ ಪ್ರೂವ್ ದ್ಯಾಟ್ ಬಿಕಾಸ್ ಇದು ರ್ಯಾಂಡಮ್ಲಿ ಡಿಸ್ಪ್ಲೇ ಮಾಡಿರಲ್ಲ. ಇದಕ್ಕೆ ಒಳ್ಳೆ ಮಾಡಿ ಇದರ ಟೆಸ್ಟಿಂಗ್ ಮಾಡಿ ಇದು ಆಗ್ತದಾ ಇಲ್ವಾ. ಆದರೆ ನೀವು ಮನೆಗೆ ಕೊಂಡಾಗಲ್ಲ ನಾನು ಮಾಡಿದ ಕೇರ್ ಮತ್ತು ನೀವು ಮಾಡುವ ಕೇರ್ ಸ್ವಲ್ಪ ಆಸೆ ಕಡಿಮೆ ಆದರೆ ಅದಕ್ಕೆ ಬೇಸರ. ಇಟ್ಸ್ ಲೈಕ್ ಜಸ್ಟ್ ಲೈಕ್ ಅವರ್ ಬೇಬಿ. ದ್ಯಾಟ್ ವೇ ಯು ಕ್ಯಾನ್ ಲೂಸ್ ಇಟ್. ಫಾರ್ ದ್ಯಾಟ್ ಪಾಯಿಂಟ್ ವಾಟ್ ವಿ ಕ್ಯಾನ್ ಡೂ, ಯು ಬಂದಿರುವ ಎಲ್ಲರಿಗೂ ದೊಡ್ಡ ಅಭಿನಂದನೆಗಳು. ಯಾಕಂದರೆ ಒಂದು ನೈಸರ್ಗಿಕವಾಗಿ ಬೆಳೆದಿರುವಂತಹ ಮನೆಗೆ ನಾವು ತಗೊಂಡು ಹೋಗಿ ಪ್ರಕೃತಿ ಜೊತೆ ಸಂಬಂಧವನ್ನು ಬೆಳೆಸಬೇಕು ಎಂಬುದು ನಮ್ಮೆಲ್ಲರ ಆಶಯ. ಯಾಕಂದರೆ ಮಮತಕ ಈ ಪ್ಲಾಂಟ್ಗಳನ್ನು ಅವರೇ ಮಾಡಿ ಬೆಳೆಸಿರುವಂಥದ್ದು. ಎಲ್ಲ ಮನೆಗಳಲ್ಲಿ ಹಸಿರನ್ನು ಬೆಳೆಸಬೇಕು, ಉಳಿಸಬೇಕು ಎಂಬ ನಿಟ್ಟಿನಲ್ಲಿ ಮಾಡಿ ಒಂದು ಕಾರ್ಯಕ್ರಮ, ಬಹಳ ಅರ್ಥಪೂರ್ಣ ಕಾರ್ಯಕ್ರಮ. ಯಾಕಂದರೆ ಮಾನವನ ಪ್ರಕೃತಿಯೊಂದಿಗೆ ಆರಾಧನೆ ಮಾಡುವಂಥ ಮಮತಕ್ಕ ತೋರಿಸುವಂಥ ಒಲವಿಗೆ ನಾವೆಲ್ಲ ಸಂಪೂರ್ಣ ಬೆಂಬಲವನ್ನು ಕೊಡಬೇಕು. ಅವರ ಕಲೆ ಇನ್ನಷ್ಟು ಬೆಳಿಬೇಕು. ಜೊತೆಗೆ ಒಂದೆರಡು ಮಾತನ್ನು ಹೇಳ್ತೇವೆ. ದುಬೈ ಅಂತ ನಗರದ ಮಧ್ಯಭಾಗದಲ್ಲಿ ಹಾದು ಹೋಗುವಂಥ ಸಜ್ಜಿತವಾದಂಥ ವಿಹಂಗಮ ದೃಶ್ಯದಲ್ಲಿ ಕಟ್ಟಡಗಳ ಬದಿಯಲ್ಲಿ ಹಾದು ಹೋಗಿರುವ ರಸ್ತೆಗಳು, ರಸ್ತೆಯ ಇಕ್ಕೆಲಗಳಲ್ಲಿ ವೈವಿಧ್ಯಮಯ ಹೂತೋಟಗಳನ್ನು ಈ ನಾಡಿನ ಆಡಳಿತ ವ್ಯವಸ್ಥೆ ಬಹಳಷ್ಟು ವರ್ಷಗಳಿಂದ ಬೆಳೆಸ್ಕೊಂಡು ಬಂದಿದೆ. ನಾವು ನಡೆದಾಡಿದ್ದೇವೆ, ವಾಹನಗಳಲ್ಲಿ ಓಡಾಡಿದ್ದೇವೆ, ಬೇರೆ ಬೇರೆ ರಸ್ತೆಗಳಲ್ಲಿ ಬೇರೆ ಬೇರೆ ರೀತಿಯಂಥ ಹೂವನ್ನು ನಾವು ನೋಡಿ ಸಂಭ್ರಮಿಸಿದ್ದೇವೆ. ಎಲ್ಲ ನೋಡಿದಾಗ ನಮಗೆ ಅನಿಸೋದು ಒಂದೇ, ನಮಗೆ ಪ್ರಕೃತಿ ಬೇಕು, ಪ್ರಕೃತಿಗೆ ನಾವು ಬೇಡ. ಯಾಕೆಂತ ಹೇಳಿದ್ರೆ ಪ್ರಕೃತಿಯನ್ನು ನಾವು ನಾಶ ಮಾಡಲಿಕ್ಕೆ ಹೊರಟವು. ಆದರೆ ಪ್ರಕೃತಿಯನ್ನು ಉಳಿಸಿರೋದು ಇವತ್ತು ಪಕ್ಷಿಗಳು, ಬಾನಾಡಿಗಳು, ಚಿಟ್ಟೆಗಳು, ದುಂಬಿಗಳು, ಜೇನು ನೊಣಗಳು
ಇವತ್ತು ಪ್ರಕೃತಿಯನ್ನು ಉಳಿಸಿದೆ. ನಮ್ಮಲ್ಲಿ ಕೆಲವರಿಗೆ ಕಲಾತ್ಮಕ ದೃಷ್ಟಿ ಇದೆ, ಕಲಾತ್ಮಕ ಪ್ರಜ್ಞೆ ಇದೆ. ನಾವೇನು ಮಾಡ್ತೇವೆ, ಅಂಗಡಿಗಳಿಗೆ ಹೋಗಿ ಅಥವಾ ಪಾರ್ಕ್ಗಳಿಗೆ ಹೋಗಿ ಅಥವಾ ಎಲ್ಲಿ ನಮಗೆ ಹೂ ಗಿಡಗಳು ಸಿಗ್ತದೆ ಆ ಜಾಗಕ್ಕೆ ಹೋಗಿ ಹೂ ಗಿಡಗಳನ್ನು ತೆಗೆದುಕೊಂಡು ನಾವು ಬಂದು ನಮ್ಮ ಮನೆಯ ಬಾಲ್ಕನಿಯಲ್ಲಿ ಆಗಲಿ ಅಥವಾ ಮನೆಯ ಒಳಗಡೆ ಆಗಲಿ ಸಣ್ಣ ಸಣ್ಣ ಪಾಟ್ಗಳಲ್ಲಿ ನಾವು ಬೆಳೆಸ್ಕೊಂಡು ನಮ್ಮ ಒಂದು ಪ್ರೇಮವನ್ನು ಅದರಲ್ಲಿ ನಾವು ತೋರಿಸ್ಕೊಳ್ತಿದ್ದೇವೆ. ಬಂಧುಗಳೇ, ನಿಮ್ಮ ಮನೆಯಲ್ಲಿ ಇಟ್ಟಿರುವಂಥ ನೀವು ಬೆಳೆಸಿರುವಂಥ ಪ್ರತಿಯೊಂದು ಗಿಡಗಳಾಗಿರ್ಬೋದು, ತುಳಸಿ ಗಿಡ ಆಗಿರ್ಬೋದು ಅಥವಾ ಇನ್ನಿತರ ಇಂಡೋರ್ ಪ್ಲ್ಯಾಂಟ್ ಆಗಿರ್ಬೋದು, ಔಟ್ಡೋರ್ ಪ್ಲ್ಯಾಂಟ್ ಆಗಿರ್ಬೋದು, ಅವುಗಳು ನಮ್ಮ ಮಾತನ್ನು ನಿರೀಕ್ಷಿಸ್ತದೆ. ನಾವು ಅವುಗಳ ಜೊತೆಗೆ ಮಾತಾಡಬೇಕು. ನಾವು ಮಾತಾಡಿದರೆ ಮಾತ್ರ ಅದು ಹುಲಸಾಗಿ ಬೆಳೀತದೆ. ಒಂದು ಹೂವಿನ ಗಿಡದ ಪಕ್ಕದಲ್ಲಿ ಹೋಗಿ ನೀವು ಅದಕ್ಕೆ ನೀರು ಹಾಕಿ ಅದ್ರ ಜೊತೆಗೆ ನೀವು ಮಾತಾಡಿದರೆ ನಿಮ್ಮ ಮಾತನ್ನು ಅದು ಆಲಿಸ್ತದೆ, ಕೇಳ್ತದೆ. ಅಲ್ಲಿ ಮೊಗ್ಗು ಅರಳುತ್ತೆ. ಆ ಅರಳಿದ ಹೂವನ್ನು ತಂದು ನೀವು ನಿಮ್ಮ ಮನೆಯ ದೇವರ ಗುಡಿಗೆ ಅದನ್ನು ಇಡ್ತೀರಿ. ಬಂಧುಗಳೇ, ಅಂಥ ವೈವಿಧ್ಯಮಯವಾದಂಥ ಜೀವನದಲ್ಲಿ ಬಂದವರು ನಾವು ಇವತ್ತು ಈ ದಿನ ಈ ಸಭಾಂಗಣದಲ್ಲಿ ಒಂದು ವಿಶೇಷ ದೃಶ್ಯ ಸೊಬಗನ್ನು ನಾವು ನೋಡ್ತಿದ್ದೇವೆ. ವೈವಿಧ್ಯಮಯ ಗಿಡಗಳು, ಹೂವಿನ ಗಿಡಗಳು, ಬೇರೆ ಬೇರೆ ಜಾತಿಯ ಸಸ್ಯಗಳು, ಅದರಲ್ಲಿ ಕೂಡ ಆರ್ಗ್ಯಾನಿಕ್ ಆಗಿಯೂ ಕೂಡ ಇದೆ. ಅದರಲ್ಲಿ ಕೂಡ ಬೀಜದಿಂದ ಉತ್ಪತ್ತಿಯಾದಂಥ ಗಿಡಗಳು ಇದೆ, ಕಸಿ ಮಾಡಿರುವ ಗಿಡಗಳಿದೆ. ಅದನ್ನು ಒಪ್ಪ ಓರಣವಾಗಿ ಜೋಡಿಸಿರುವಂಥ ಕಲೆ, ಇದನ್ನು ನಾವು ಇಕೆಬಾನ ಅಂತ ಹೇಳ್ತೇವೆ. ಇಕೆಬಾನ ಅಂತ ಹೇಳಿದರೆ ಜಪಾನಿನಲ್ಲಿ ಇಲ್ಲಿ ನೀವು ಏನು ನೋಡ್ತಿದ್ದೀರಾ ಆ ರೀತಿ ಮಾಡುವಂಥ ಒಂದು ಕಲೆಗೆ ಇಕೆಬಾನ ಅಂತ ಹೇಳ್ತಾರೆ. ಇದನ್ನು ನಾವು ಕೆಲವು ಪುಷ್ಪ ಅಲಂಕಾರಿಕ ಸ್ಪರ್ಧೆಗಳಲ್ಲಿ ನೋಡ್ತೇವೆ ಅಥವಾ ಎಕ್ಸಿಬಿಷನ್ಗಳಲ್ಲಿ ನೋಡ್ತೇವೆ. ಇವತ್ತು ನಮಗೆ ಈ ಒಂದು ಸುಡು ಬಿಸಿಲಿನ ಈ ಮಧ್ಯದಲ್ಲಿ ಕೂಡ, ನಮ್ಮ ಬ್ಯುಸಿ ಶೆಡ್ಯೂಲ್ನ ಮಧ್ಯದಲ್ಲಿ ಕೂಡ, ನಮ್ಮ ಮೈಮನ ಕಣ್ಣನ್ನು ತಂಪು ಮಾಡಿಕೊಳ್ಳೋಕ್ಕೋಸ್ಕರ ಇಲ್ಲಿ ಇವತ್ತು ಈ ಒಂದು ಪ್ರದರ್ಶನ ಸೃಷ್ಟಿಯಾಗಿದೆ. ಈ ಪ್ರದರ್ಶನದ ಹಿಂದಿರುವ ಮಹಾನ್ ಶಕ್ತಿ ಶ್ರೀಮತಿ ಮಮತಾ ಕೋಟ್ಯಾನ್ ಮತ್ತು ರವಿ ಕೋಟ್ಯಾನ್ ದಂಪತಿಗಳು. ತಮ್ಮ ಹಸ್ತ ಕೌಶಲ್ಯದಿಂದ ಕೆಲವು ತಿಂಗಳಿಂದ ಅವರು ತಮ್ಮ ಮನಸ್ಸನ್ನು ಪೂರ್ಣವಾಗಿ ಧಾರೆ ಎರೆದು ಆ ಕಲಾತ್ಮಕ ಸೃಷ್ಟಿಗೆ ಇವತ್ತು ನೀವೆಲ್ಲರೂ ಸಾಕ್ಷಿಯಾಗಿದ್ದೀರ. ಈ ಒಂದು ವಿಶೇಷವಾದಂಥ ಈ ಪ್ರದರ್ಶನ ನನಗೆ ಗೊತ್ತಿರುವ ಹಾಗೆ ಇದೇ ಪ್ರಥಮ ಅಂತ ಹೇಳ್ಬೋದು. ಇದೊಂದು ಐತಿಹಾಸಿಕ ದಾಖಲೆಯನ್ನು ನಿರ್ಮಾಣ ಮಾಡಿದೆ. ಈ ಪುಷ್ಪಪ್ರಿಯರ ಎಲ್ಲರ ಪರವಾಗಿ ಮಮತಾ ಮತ್ತು ರವಿ ಕೋಟ್ಯಾನ್ ದಂಪತಿಗಳಿಗೆ ನಾನು ಆರ್ಥಿಕ ಅಭಿನಂದನೆಗಳನ್ನು ಸಲ್ಲಿಸಿದ್ದೇನೆ. ದೇವರು ಒಳ್ಳೇದು ಮಾಡಲಿ. ಇವತ್ತು ನಮ್ಮೆಲ್ಲರ ಒಂದು ಮನಸ್ಸಿನಲ್ಲಿರುವ ಕಲ್ಪನೆಗೆ ಒಂದು ಕನಸನ್ನು ಕಟ್ಟಿಕೊಟ್ಟಿದ್ದೀರಾ. ಆ ಕನಸು ಸಾಕಾರ ಆಗಲಿಕ್ಕೆ ಇವತ್ತು ನೀವು ಇಲ್ಲಿ ಪ್ರದರ್ಶನ ಮಾಡಿರುವಂಥ ಒಂದೊಂದು ಗಿಡಗಳು, ಸಸ್ಯಗಳು ನಿಮಗೆ ಮುದ ನೀಡುವಂಥದ್ದು. ದೇವರು ಒಳ್ಳೇದು ಮಾಡಲಿ. ಬಂದಿರುವ ಎಲ್ಲ ಪ್ರೇಕ್ಷಕ ಅಭಿಮಾನಿಗಳಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಮಮತಾ ಮತ್ತು ರವಿ ಕೋಟ್ಯಾನ್ರವರ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸ್ತೇನೆ.
ಖುಷಿಯ ವಿಚಾರ ಏನಪ್ಪ ಅಂದರೆ ನಮ್ಮ ರವಿ ಕೋಟ್ಯನವರು ನಮ್ಮ ಕರ್ನಾಟಕ ಸಂಘ ದುಬೈನ ಒಂದು ಅವಿಭಾಜ್ಯ ಅಂಗವಾಗಿ ನಮ್ಮ ಎಕ್ಸಿಕ್ಯೂಟಿವ್ ಕಮಿಟಿಯ ಅಂಗವಾಗಿ ಕೆಲಸ ಮಾಡಿ ಸಮಾಜ ಸೇವೆ ಮಾಡುವಂಥವರಾದರೆ ಅವರ ಶ್ರೀಮತಿ ಮಮತಾ ಅವರು ಕನ್ನಡ ಪಾಠಶಾಲೆ ದುಬೈನಲ್ಲಿ ಉಚಿತವಾಗಿ ಕರಕೌಶಲ್ಯಗಳನ್ನು ಹೇಳ್ಕೊಡ್ತಾ ಬಂದಿದ್ದವರು. ಇವತ್ತು ನಿನ್ನೆಯದಲ್ಲ, ಅವರ ಕನ್ನಡ ಪಾಠಶಾಲೆ ದುಬೈನ ಸಂಬಂಧ 10 ವರ್ಷಗಳಿಗೂ ಮೀರಿದಂಥ ಒಂದು ಸೇವೆಯನ್ನು ಅವರು ಕೊಡ್ತಾ ಬಂದಿದ್ದಾರೆ. ಅದರೆಲ್ಲದರ ಫಲವಾಗಿ ಇವತ್ತು ನಮ್ಮ ಕರ್ನಾಟಕ ಸಂಘ ದುಬೈನ ಉಪಾಧ್ಯಕ್ಷರಾದಂಥ ದೈವ ಕಿರೋಡಿನವರಿದ್ದಾರೆ, ನಮ್ಮ ಸಲಹೆಗಾರರಾಗಿರುವಂಥ ಜೈನ್ ಶೆಟ್ಟಿ ಇದ್ದಾರೆ, ನಮ್ಮ ಖಜಾಂಚಿ ಆಗಿರುವಂಥ ನಾಗರಾಜರವರು ಇದ್ದಾರೆ. ಆಮೇಲೆ ನಾವೆಲ್ಲರೂ ಈ ಮೂಲಕ ಶುಭಾಶಯ